ಸ್ವಾಮಿ, ನೀವು ಹೋಗೋದ್ರ ಬದಲು ಆ ದತ್ತನಾದ್ರೂ ಹೋಗಿದ್ದಿದ್ರೆ ನಾನು ಸಾಯೋವರೆಗೂ ಈ ಮನೆ ನಂದು ಅನ್ನೋ ತರ ಖುಷಿಯಾಗಿರ್ಬೋದಾಗಿತ್ತಲ್ಲ. ಆಯಪ್ಪ ಎಲ್ಲಿಸ್ಬೇಕು ಸಾಯ್ತಾನೆ, ಗಟ್ಟಿ ಪಿಂಡ ಅದು. ಏನೇ ಹೇಳಿ ರವೀಂದ್ರ ಅವರೇ, ಯಾವುದನ್ನೇ ಅನುಭವಿಸ್ಬೇಕಾದ್ರೂ ಹಣೆ ಬರ ಚೆನ್ನಾಗಿರ್ಬೇಕು. ಹೌದು, ಈ ಸಮರ್ಥ ಮಧ್ಯರಾತ್ರಿನಲ್ಲಿ ಕಾರ್ ತಗೊಂಡು ಯಾಕೆ ಹೋದ? ಏನಿರ್ಬೋದು ಅಂಥ ಕೆಲಸ? ಹೋದ ಆಕ್ಸಿಡೆಂಟ್ ಮಾಡಿ, ಅದು ತಾತನಿಗೆ ಮಾವನಿಗೆ, ಆಸ್ಪತ್ರೆಗೂ ಸೇರಿಸದೇ ಇರೋಷ್ಟು ಕಟ್ಕನ ಅವನು. ಡ್ರೈವಿಂಗ್ ಅಲ್ಲಿ ಪಂಟ ಅವನು. ಆದ್ರೂ ಯಾರು ಮಾಡಿರ್ಬೋದು ಆಕ್ಸಿಡೆಂಟ್ನ? ಅಲ್ಲ, ಇವರು ಶಾರ್ವರಿ ಅವರು. ಈ ಲಾಯರ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಏನಾಗಿರ್ಬೋದು? ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅತ್ತೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನಾನೇ ಟೆನ್ಷನಲ್ಲಿದ್ದೀನಿ, ಇವಳ್ದು ಬೇರೆ. ಏನು ಮಾತಾಡಬೇಕು ದೀಪಿಕಾ? ಅದೇನು ಅಂತ ಬೇಗ ಹೇಳು. ಬೇಗ ಹೇಳೋದಾ? ಏನತ್ತೆ, ಅಲ್ಲಿ ನೋಡಿದ್ರೆ ನಿಮ್ಮ ಮಗಳು ಒಂಥರ ಆಡ್ತಿದ್ದಾಳೆ, ಈಗ ನೀವು ನೋಡಿದ್ರೆ ಟೆನ್ಷನ್ ಆಗಿದ್ದೀರಾ. ಯಾಕತ್ತೆ, ಏನಾಯ್ತು? ಅದನ್ನು ಕೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ? ಅದಲ್ಲ ಅತ್ತೆ, ನಿಧಿ ಯಾಕಷ್ಟು ಭಯ ಪಡ್ತಿದ್ದಾಳೆ? ಅವಳೇನೋ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನೋ ನಡೀತಿದೆ, ಆದರೆ ಅದೇನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಆ ಪೂರ್ಣಿ ಕೂಡ ಅದನ್ನು ಕೇಳೋಕ್ಕೆ ಪ್ರಯತ್ನ ಪಟ್ಲು, ಆದರೆ ನಿಧಿ ಏನೂ ಹೇಳಲಿಲ್ಲ ಅತ್ತೆ. ಅವಳು ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತಿದೆ. ಎಲ್ಲಿದ್ದಾಳೆ ಅವಳು? ನಾನು ಅವಳ ಜೊತೆ ಮಾತಾಡ್ತೀನಿ. ಅತ್ತೆ, ನೀವು ಈ ರೀತಿ ಕೋಪದಲ್ಲಿ ಹೋದರೆ ಅವಳು ಇನ್ನೂ ಗಾಬರಿ ಆಗ್ತಾಳೆ. ನೀವು ಹೋಗಿ ಸಮಾಧಾನವಾಗಿ ಕೇಳಿ, ಅವಳೇ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೋದು. ಹೇಳ್ಕೊಳಕ್ಕೇನಿದೆ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ದೀಪಿಕಾ. ಅವಳು ಮದುವೆ ನಿಂತಿದ್ದಕ್ಕೆ ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಮನೇಲಿ ಏನೇನೋ ನಡೀತಾ ಇದೆ ಅಂತ ನನ್ನ ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅವಳ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ರಿಗೂ ಅವಳು ಮದುವೆಗಿಂತ ಹೆಚ್ಚಾಗಿ ಪೊಲೀಸು ಕೋರ್ಟು ಅಂತ ಓಡಾಡ್ತಿದ್ದಾರೆ. ಪೊಲೀಸು ಕೋರ್ಟು ಅಂದ್ರೆ ಚಿಕ್ಕಂದಿನಿಂದನೂ ಅವಳಿಗೆ ಭಯ, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡ್ತಿದ್ದಾಳೆ. ಇಲ್ಲ ಅತ್ತೆ, ನಂಗೆ ಬೇರೆ ಏನೋ ಅನ್ನಿಸ್ತಿದೆ. ಅವಳಿಗೆ ಮದುವೆ ನಿಂತೋಗಿದ್ದಕ್ಕಿಂತ ಹೆಚ್ಚಾಗಿ. ಸಾಕು, ನಾನು ಹೇಳ್ತಿದ್ದೀನಲ್ಲ, ಅವಳ ತಾಯಿ ನಾನು. ಅವಳ ಮನ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ನೀವು ಸುಮ್ಮನೆ ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ, ಅವಳ ಪಾಡಿಗಳನ್ನ ಬಿಟ್ಬಿಡಿ. ಅವಳ ಜೊತೆ ಹೆಚ್ಚಾಗಿ ಮಾತಾಡೋದಾಗ್ಲಿ ಏನೇನೋ ಕೇಳೋದಾಗ್ಲಿ ಮಾಡಬೇಡಿ. ಇನ್ನೊಂದು ಮಾತು, ಈಗ ನೀನು ನನ್ನ ಹತ್ರ ಬಂದು ಹೇಳ್ದ ಹಾಗೆ ಮನೇಲಿ ಬೇರೆ ಯಾರ ಹತ್ರನೂ ಹೋಗಿ ಹೇಳ್ಬೇಡ. ಮೊದಲೇ ಮನೆ ಹುಚ್ಚಿಡ್ ಸಂತೆ ಆಗಿದೆ. ನನ್ನ ಮಗಳ ಬಗ್ಗೆ ಹೇಳಿದ್ರೆ ಮನೆಯವರೆಲ್ಲರೂ ತಲೆ ಕೆಟ್ಟ ಹಾಗೆ ಆಡ್ತಾರೆ. ಹಾಗಿದ್ರೆ ನಿಧಿ? ನಿನಗೆ ನಿಧಿ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಅವಳನ್ನ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗು, ಸುತ್ತಾಡ್ಸು, ಅವಳು ಆರಾಮಾಗಿರೋ ಹಾಗೆ ನೋಡ್ಕೊ. ನಾನು ಅದನ್ನೆಲ್ಲ ಮಾಡದೇ ಇರ್ತೀನ ಅತ್ತೆ. ನಿಧಿ ಬಗ್ಗೆ ನಾನು ತುಂಬ ಕೇರ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್. ಸಿರಿ ಅವರೇ, ನೀವು ಪೊಲೀಸ್ನವ್ರಿಗೆ ಕೊಟ್ಟಿರೋ ಹೇಳಿಕೆ ಪ್ರಕಾರ ಸಮರ್ಥ್ ಅವರು ಅವತ್ತು ಮನೆಯಲ್ಲೇ ಇದ್ದರು ಅಂತ ಹೇಳಿದ್ದೀರಾ. ಅದು ಹೇಗೆ ಹೇಳ್ತೀರಾ? ನೀವು ಅಲ್ಲೇ ಇದ್ದೀರಾ? ಇಲ್ಲ ಸರ್, ನಾನು ನಮ್ಮ ಮನೆಯಲ್ಲಿದ್ದೆ. ಆದರೆ ಆಕ್ಸಿಡೆಂಟ್ ನಡೆದಿದ್ದ ಟೈಮಲ್ಲಿ, ಅಂದರೆ ಸುಮಾರು 12:30 ರಾತ್ರಿ, ಆಗ ನಾನು ನನ್ನ ಗಂಡನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ಬಹುಶಃ ಒಂದು 10 ನಿಮಿಷ ಮಾತಾಡಿದ್ದೀವಿ. ಆ ಸಮಯದಲ್ಲಿ ಅವರು ಮದುವೆ ಕೆಲಸ ತುಂಬ ಇದೆ, ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಅವ್ರು ನನ್ನ ಜೊತೆ 12:40ವರೆಗೂ ಮಾತಾಡ್ತಿದ್ರು. ಅಂದಮೇಲೆ ಅಲ್ಲಿಂದ ತಾವರೆಕೆರೆಗೆ ಹೋಗಿ ಆಕ್ಸಿಡೆಂಟ್ ಮಾಡಿ ಬರೋಕ್ಕೆ ಹೇಗೆ ಸಾಧ್ಯ? ಯಾಕೆಂದರೆ ಮನೆಯಿಂದ ತಾವರೆಕೆರೆಗೆ ಸುಮಾರು ಅರ್ಧ ಗಂಟೆಯಿಂದ 3/4 ಅವರ್ ಜರ್ನಿ ಇದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಿರಿ ಅವರು ಸಮರ್ಥ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಸಮರ್ಥ್ ಅವರು ಮನೆಯಲ್ಲೇ ಇದ್ದರು. ಅದೇ ಟೈಮಲ್ಲಿ ತಾವರೆಕೆರೆಯಲ್ಲಿ ಆಕ್ಸಿಡೆಂಟ್ ಆಗಿದೆ.
ಹಾಗಾಗಿ ಸಮರ್ಥ್ ಅವರು ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಾಕ್ಷಿಗಳ ಮೂಲಕ ಗೊತ್ತಾಗ್ತಾ ಇದೆ ಇವರ Objection, Your Honor. ಸಸ್ಟೈನ್ಡ್. Much obliged, Your Honor. ಸಿರಿ ಅವರೇ, ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಮರ್ಥ್ ಅವರು ಫೋನಲ್ಲಿ ಮಾತಾಡ್ತಿದ್ರು ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇದೆ ಸರ್. ಅವ್ರು ಅವತ್ತು ರಾತ್ರಿ ನನ್ನ ಜೊತೆ ಮಾತಾಡ್ತಾ ಇದ್ದಿದ್ದು ಕಾಲ್ ಲಿಸ್ಟ್ ಇದೆ. ಅದ್ರ ಡೀಟೇಲ್ಸ್ ಎಲ್ಲ ನಮ್ಮ ಲಾಯರಿಗೆ ಕೊಟ್ಟಿದ್ದೀನಿ. ಸಾರಿ ಇವರನ್ನ ಮರ್ತಿದ್ದೆ. ದಯವಿಟ್ಟು ಇದನ್ನು ಎವಿಡೆನ್ಸ್ ಆಗಿ ಪರಿಗಣಿಸಬೇಕು. ಅವತ್ತು ರಾತ್ರಿ 12:30 ಗಂಟೆಯಿಂದ 10 ನಿಮಿಷಗಳ ಕಾಲ ಸಿರಿ ಅವರು ಸಮರ್ಥ್ ಅವ್ರ ಜೊತೆ ಫೋನ್ ಕಾಲಲ್ಲಿದ್ದರು ಅನ್ನೋದಕ್ಕೆ ಈ ರಿಪೋರ್ಟಲ್ಲಿ ದಾಖಲಾಗಿದೆ. ಫೋನಲ್ಲಿ ಮಾತಾಡಿರ್ಬೋದು ಇವರ ಆನರ್, ಆದ್ರೆ ಸಮರ್ಥ್ ಅವರು ಫೋನಲ್ಲಿ ಮಾತಾಡುವಾಗ ಅವರು ಮಾಧವ್ ಅವ್ರ ಮನೇಲೇ ಇದ್ರು ಅನ್ನೋದಕ್ಕೆ ಏನ್ ಸಾಕ್ಷಿ? ಅವರು ಕಾರಲ್ಲಿ ಹೋಗ್ತಾನೆ ಮಾತಾಡಿರ್ಬೋದಲ್ವಾ? ಅಥವಾ ಫೋನ್ ಮಾಡಿಕೊಂಡು ಡ್ರೈವ್ ಮಾಡಿರೋದಕ್ಕೆ ಈ ಆಕ್ಸಿಡೆಂಟ್ ಆಗಿರ್ಬೋದು. ಇವರ ಆನರ್, ಇಂಡೈರೆಕ್ಟ್ ಆಗಿ ಆಕ್ಸಿಡೆಂಟ್ಗೆ ಸಿರಿ ಅವರು ಕಾರಣ ಆಗ್ತಾರೆ. ಇಲ್ಲ, ಅವತ್ತು ಸಮರ್ಥ್ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ಡ್ರೈವ್ ಮಾಡ್ತಾ ಇರ್ಲಿಲ್ಲ. ಅವ್ರ ಮನೆಯಲ್ಲೇ ಇದ್ರು. ಅವ್ರ ಮನೆಯಲ್ಲಿ ಇರೋದನ್ನ ನೋಡಿರೋದನ್ನ ಅವ್ರೆಲ್ಲರೂ ಹೇಳಿದ್ರಲ್ಲ.